ನಮಸ್ಕಾರ ವೀಕ್ಷಕರೇ, ಸಿಂಧೂರು ಟಿವಿಗೆ ಸ್ವಾಗತ. ನಾನು ಸವಿತಾ. ಇವತ್ತಿನ ವಿಷಯ ಚಾಮರಾಜನಗರದ 3 ಜನ ಶೂಟೌಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಳಪತಿ ವಿಜಯ್ ಅವರು ಇದೀಗ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ಇವತ್ತು ಮಾಧ್ಯಮಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ನಾವೆಲ್ಲರೂ ನೋಡೇ ಇದ್ದೇವೆ. ಆಗಸ್ಟ್ 15 ಸ್ವತಂತ್ರ ದಿನಾಚರಣೆ ಬೆಳಗಿನ ಜಾವ ಒಂದು ಹೃದಯ ವಿದ್ರಾವಕ ಘಟನೆ ನಡೆಯುತ್ತೆ. 3 ಜನರ ಶೂಟೌಟ್. ಚಾಮರಾಜನಗರದ ಕಾವೇರಿ ವನ್ಯಜೀವಿ ಧಾಮದಲ್ಲಿ ಅರಣ್ಯದ ಸಿಬ್ಬಂದಿಗಳಿಂದ ಆಂಟೋನಿ, ಪೀಟರ್, ಕುಮಾರ್ ಈ 3 ಜನರ ಶೂಟೌಟ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ಚರ್ಚೆಗೆ ಗ್ರಾಸವಾಗಿದೆ. ಇದೊಂದು ಅಮಾನವೀಯ ಹಾಗೂ ಹೃದಯ ವಿದ್ರಾವಕ ಘಟನೆಯಾಗಿ ಪರಿಣಮಿಸಿದೆ. ಇದಕ್ಕೆ ಸಂಬಂಧಪಟ್ಟಂತೆ ತಮಿಳುನಾಡಿನ ಸಿಎಂ ದಳಪತಿ ವಿಜಯ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಈ 3 ಜನರು ತಮಿಳುನಾಡಿನ ಮೂಲದವರು ಆಗಿದ್ದು, ವಿಜಯ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ. ಇದು ಒಂದು ರೀತಿಯಾದಂತಹ ಹತ್ಯಾಕಾಂಡ ಅಂತ ಹೇಳಿ ಟೀಕೆ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಷ್ಪಕ್ಷಪಾತವಾಗಿ, ಯಾವುದೇ ಪಕ್ಷವಿಲ್ಲದೆ ಪಕ್ಷಾತೀತವಾಗಿ ಇದಕ್ಕೆ ಸಂಬಂಧಪಟ್ಟ ತನಿಖೆ ಆಗಬೇಕು. ಸಂಬಂಧಪಟ್ಟವರಿಗೆ ತಕ್ಕ ಶಿಕ್ಷೆ ಆಗಬೇಕು. ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ಘಟನೆಗಳು, ನಿರ್ಲಕ್ಷ್ಯಗಳು ಮಾಡದೆ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ವಾರ್ನ್ ಮಾಡಿದ್ದಾರೆ. ಜೊತೆಗೆ ಸಂಬಂಧಪಟ್ಟಂತಹ ಈ 3 ಜನರ ಕುಟುಂಬಕ್ಕೆ ಪರಿಹಾರವನ್ನು ದೊರಕಿಸಿಕೊಡಬೇಕು ಅಂತ ಹೇಳಿದ್ದಾರೆ, ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಹಾಗಾದರೆ ಚಾಮರಾಜನಗರದಲ್ಲಿ ಆಗಸ್ಟ್ 15 ಏನಾಯಿತು? ಅವರು ಹೇಳ್ತಾ ಇರುವಂತಹ ವಿಷಯವನ್ನು ಒಪ್ಪೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸಿಬ್ಬಂದಿಗಳು ಕೊಡ್ತಾ ಇರುವಂತಹ, ಅರಣ್ಯ ಸಿಬ್ಬಂದಿಗಳು ಕೊಡ್ತಾ ಇರುವಂತಹ ಕಾರಣವನ್ನು ನಾನು ಒಪ್ಪೋದಿಲ್ಲ. ಉನ್ನತ ಮಟ್ಟದ ಸಮಿತಿ ರಚನೆಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಬೇಕು. ತದನಂತರ ತಕ್ಕ ಶಿಕ್ಷೆ ಆಗಬೇಕು. ಯಾರು ತಪ್ಪಿದೆ ಅವರನ್ನು ನಾವು ಶಿಕ್ಷೆಗೆ ಗುರಿಪಡಿಸಲೇಬೇಕು. ಯಾಕೆಂದರೆ ಈ ರೀತಿಯಾದಂತಹ ಅಧಿಕಾರವನ್ನು ಯಾರು ಕೊಟ್ಟರು ಅರಣ್ಯ ಸಿಬ್ಬಂದಿಗಳಿಗೆ ಅನ್ನುವಂಥದ್ದು ತಮಿಳುನಾಡಿನ ಸಿಎಂ ವಿಜಯ್ ಅವರ ವಾದವಾಗಿದೆ. ಸರ್ಕಾರವನ್ನು ಒಂದು ರೀತಿ ವ್ಯಂಗ್ಯದ ರೀತಿಯಲ್ಲಿ, ಒಂದು ಕಟುವಾಗಿ ಟೀಕೆ ಮಾಡೋದ್ರ ಜೊತೆಗೆ ಕಿಡಿಕಾರಿದ್ದಾರೆ. ಇನ್ನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನು ತಿಳಿತಾ ಹೋಗೋದಾದರೆ, ಈ 3 ಜನರು ಹನೂರು ತಾಲೂಕಿನ ಒಂದು ಏನು ತೋವಿಯರ್ ಪಾಳ್ಯ ಏನಿದೆ ಅದಕ್ಕೆ ಸಂಬಂಧಪಟ್ಟಂಥವರು ಅಂತ. ಜೊತೆಗೆ ಇವರು ಅಲ್ಲಿನ ಮಾರಿಯಮಂಗಲ ಬೀಟ್ಗೆ, ಅರಣ್ಯದ ಒಂದು ಸಿಬ್ಬಂದಿಯ ಬೀಟ್ಗೆ ಹೋಗಿದ್ರು. ಅಲ್ಲಿ ಆ ಸಿಬ್ಬಂದಿಗಳು, ಅರಣ್ಯ ಸಿಬ್ಬಂದಿಗಳ ಜೊತೆಗೆ ಇವರು ಒಂದು ಗುಂಡನ್ನು ಹಾರಿಸೋದಕ್ಕೆ ಈ ವ್ಯಕ್ತಿಗಳು, ಈ 3 ಜನ, ಕುಮಾರ್, ಪೀಟರ್, ಆಂಟೋನಿ, ಇವರು 3 ಜನ ಪ್ರಯತ್ನ ಪಟ್ಟರು. ಹಾಗಾಗಿ ಅರಣ್ಯ ಸಿಬ್ಬಂದಿಗಳು ತಮ್ಮ ರಕ್ಷಣೆಗೋಸ್ಕರ ತಾವು ಗುಂಡನ್ನು ಹಾರಿಸಿದ್ವಿ ಅನ್ನೋ ಕಾರಣವನ್ನು ಕೊಟ್ಟಿದ್ದಾರೆ. ಅಲ್ಲ, ಏಕಾಏಕಿ ನಿಮ್ಮ ಮೇಲೆ ಅವರು ಯಾಕೆ ಗುಂಡನ್ನು ಹಾರಿಸುವಂತಹ ಪ್ರಯತ್ನ ಮಾಡ್ತಾರೆ? ನೀವು ಮಾನವೀಯತೆಯ ಉದ್ದೇಶವನ್ನು ಯೋಚನೆ ಮಾಡದಲೆ ಅವರಿಗೆ ಆತ್ಮರಕ್ಷಣೆಗೋಸ್ಕರ ನಾವು ಹೀಗೆ ಮಾಡ್ತಾ ಇದ್ದೀವಿ ಅನ್ನುವಂತಹ ಒಂದು ಬೇಜವಾಬ್ದಾರಿಯಾದಂತಹ, ನಿರ್ಲಕ್ಷ್ಯವಾದಂತಹ ಮಾತುಗಳನ್ನು ಹಾಡ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಈ ಹಿಂದೆ ಏನಾಯಿತು? ಇದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಸಹ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಆಗಸ್ಟ್ 15 ಬೆಳಗಿನ ಜಾವ ಈ ರೀತಿಯಾದಂತಹ ಘಟನೆ ನಡೆದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯಕ್ಷದರ್ಶಿಗಳು ಸಾಕ್ಷಿಯಾಗಿ ಸಿಕ್ಕಿದ್ದಾರೆ. ಒಂದಷ್ಟು ತನಿಖೆ ಆಗಬೇಕು. ಅದಕ್ಕೆ ಸಂಬಂಧಪಟ್ಟಂತಹ ಶಸ್ತ್ರಾಸ್ತ್ರಗಳನ್ನು ನಾವು ವಶಪಡಿಸಿಕೊಂಡಿದ್ದೇವೆ. ತನಿಖೆ ಆದ ನಂತರ, ಇದಕ್ಕೆ ನೈಜವಾದಂತಹ ಒಂದು ಸಾಕ್ಷಿ ದೊರೆತ ನಂತರ ಮುಂದಿನ ಆಗು ಹೋಗುಗಳನ್ನು ನಾವು ಚರ್ಚೆ ಮಾಡೋಣ. ಅದಕ್ಕೆ ಸಂಬಂಧಪಟ್ಟಂತೆ ಏನು ವಿಚಾರಗಳು ಅಂತ ತಿಳಿಯೋಣ ಅನ್ನುವಂತಹ ಮಾತು ಆಡಿದ್ದಾರೆ. ಜೊತೆಗೆ ಅವರು ಮ್ಯಾಜಿಸ್ಟ್ರೇಟ್ ಒಂದು ತನಿಖೆ ಆಗಬೇಕು ಅನ್ನುವಂತಹ ಆಗ್ರಹವನ್ನು ಮಾಡಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು, ಸಚಿವರು ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ನೀಡಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ, ಕಾಣ್ತಾ ಇದ್ದೇವೆ. ಜೊತೆಗೆ ಒಂದು ಆ ಮಾರಿಯಮಂಗಲ ಒಂದು ಬೀಟ್ಗೆ ಹೋದಂತಹ ಜನರನ್ನು ಸಿಬ್ಬಂದಿಗಳು ಏಕೆ ಕೊಂದರು, ಅವರ ಆತ್ಮರಕ್ಷಣೆಗೋಸ್ಕರ ಕೊಂದರು ಅನ್ನುವಂಥದ್ದು ನಿಜವಾಗ್ಲೂ ಸತ್ಯದ ಸಂಗತಿಯ? ನಿಜವಾಗ್ಲೂ ನಡೆದಿದ್ದೇನು? ಸ್ಥಳೀಯರು ಇದಕ್ಕೆ ಸಿಕ್ಕಾಪಟ್ಟೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಯಾರು ಅಧಿಕಾರ ಕೊಟ್ಟಿದ್ದು ಒಂದು ಜೀವವನ್ನು ಕಳೆಯೋದಕ್ಕೆ? ನೋಡಿರ್ಬೋದು ನೀವು, ಕೊಳ್ಳೇಗಾಲದ ಹಾಸ್ಪಿಟಲ್ನಲ್ಲಿ ಅವ್ರು 3 ಜನ ಹೃದಯ ವಿದ್ರಾವಕ ಅಂತ ಅನ್ನಿಸ್ಬಿಡುತ್ತೆ, ಅಮಾನವೀಯ ಅನ್ನಿಸ್ಬಿಡುತ್ತೆ. ಸ್ವತಂತ್ರ ದಿನಾಚರಣೆ ಬಂದ ದಿನವೇ ಈ ರೀತಿಯಾಗಿ ನಮ್ಮ ಒಂದು ಚಾಮರಾಜನಗರದಲ್ಲಿ, ಒಂದು ಕರ್ನಾಟಕದಲ್ಲಿ ಈ ರೀತಿಯಾದಂತಹ ಘಟನೆ ನಡೆದಿರುವಂಥದ್ದು ನಿಜವಾಗ್ಲೂ ಅದನ್ನು ಹರಗಿಸ್ಕೊಳ್ಳೋಕೆ ಕಷ್ಟ ಅಂತ ಅನಿಸುತ್ತೆ. ಒಬ್ಬರಿಗೆ ಕತ್ತಿನ ಭಾಗದಲ್ಲಿ, ಒಬ್ಬರಿಗೆ ತೊಡೆಯ ಭಾಗದಲ್ಲಿ ಈ ರೀತಿಯಾದಂತಹ ಗುಂಡೇಟುಗಳು. ಹೇಗೆ ಆ ಕುಟುಂಬಸ್ಥರು ಏನು ಮಾಡ್ತಾ ಇದ್ದಾರೆ, ಅವರ ಹಿನ್ನೆಲೆಗಳೇನ? ಅವರೆಲ್ಲ ಕೂಲಿ ಮಾಡುವಂತಹ ಒಂದು ಕೃಷಿಯ ಒಂದು ರೈತಾಪಿ ಕುಟುಂಬದವರು.
ಈ ರೀತಿಯಾದಂತಹ ಘಟನೆಗಳು ಸಿಬ್ಬಂದಿಗಳು ಹೇಳ್ತಾ ಇರುವಂತಹ ಕಾರಣ ನಿಜವಾಗ್ಲೂ ಸತ್ಯವಾ? ಹಾಗಾಗೇ ದಳಪತಿ ವಿಜಯ್ ಅವರು ಹೇಳಿರುವಂಥದ್ದು, ಸರಿಯಾದಂತಹ ನಿಷ್ಪಕ್ಷಪಾತವಾದಂತಹ ತನಿಖೆ ಆಗಬೇಕು, ಉನ್ನತ ಒಂದು ಸಮಿತಿಯನ್ನು ನೀವು ಕ್ರಿಯೇಟ್ ಮಾಡಬೇಕು, ಅದರ ನಂತರ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು, ಕುಟುಂಬಸ್ಥರಿಗೆ ಪರಿಹಾರವನ್ನು ನೀವು ಕೊಡಬೇಕು, ಮುಂದಿನ ದಿನಗಳಲ್ಲಿ ಈ ರೀತಿ ಘಟನೆಗಳು ಸಂಭವಿಸದ ಹಾಗೆ ನೀವು ಎಚ್ಚರಿಕೆ ವಹಿಸಬೇಕು ಅಂತ ದಳಪತಿಯವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರಕ್ಕೆ. ಮ್ಯಾಜಿಸ್ಟ್ರೇಟ್ ಒಂದು ತನಿಖೆ ಆಗಬೇಕು ಅನ್ನುವಂಥದ್ದನ್ನು ಆಗ್ರಹ ಮಾಡಿದ್ದಾರೆ. ನಿಜವಾಗ್ಲೂ ಅರಣ್ಯ ಸಿಬ್ಬಂದಿಗಳು ಹೇಳ್ತಾ ಇರುವಂಥದ್ದು ಸತ್ಯವಾ? ಸ್ವತಂತ್ರ ದಿನಾಚರಣೆಯ ದಿನವೇ ಅಮಾಯಕ 3 ಜನರ ಬಲಿ, ಅದು ಒಂದು ಶೂಟೌಟ್ನ ರೀತಿಯಲ್ಲಿ ಆಗಿರುವಂಥದ್ದು. ಎಲ್ಲಿಗೆ ಬಂದು ತಲುಪ್ತಾ ಇದ್ದೀವಿ ನಮ್ಮ ಪ್ರಜಾಪ್ರಭುತ್ವದ ಒಂದು ಮಾನವೀಯತೆಯ ಸರ್ಕಾರ, ಅಥವಾ ಒಂದು ಪ್ರಜಾಪ್ರಭುತ್ವದ ಮಾನವೀಯತೆ ಅಂತ ಏನು ಹೇಳ್ತೀವಿ, ಪ್ರಜಾಸತ್ತಾತ್ಮಕತೆ ಅಂತ ಏನು ಹೇಳ್ತೀವಿ, ಸಂಸ್ಕೃತಿಗೆ, ಮಾನವೀಯತೆಗೆ, ಕರುಣೆಗೆ, ತಾಳ್ಮೆಗೆ, ಶಾಂತಿಗೆ ಹೆಸರಾದಂಥದ್ದು ಭಾರತ. ಎಂತಹ ನಮ್ಮ ಕರ್ನಾಟಕ ಸಂಸ್ಕೃತಿಯೇ ಪ್ರಬುದ್ಧವಾದಂಥದ್ದು. ಈ ರೀತಿಯಾಗಿ ನಡೀತಾ ಇರುವಂಥದ್ದು ಎಷ್ಟು ಮಟ್ಟಕ್ಕೆ ಸರಿ? ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಹಾಗಾದರೆ ಇದಕ್ಕೆ ನಿಜವಾಗ್ಲೂ ಯಾರು ಹೊಣೆ? ಏನೆಲ್ಲ ಈ ತನಿಖೆಗೆ ಸಂಬಂಧಪಟ್ಟಂತೆ ಮುಂದಿನ ಅಪ್ಡೇಟ್ಸ್ಗಳನ್ನು ನಾವು ಕೊಡ್ತಾ ಹೋಗ್ತೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡ್ತಾ ಇರಿ. ಇನ್ನಷ್ಟು ವಿಚಾರಗಳೊಟ್ಟಿಗೆ ನಿಮ್ಮ ಮುಂದೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಸಿಂಧು ಟಿವಿ.